ನಾನು ಸರ್ಕಾರಕ್ಕೆ ಕೇಳ್ತೀನಿ, ಇವತ್ತು ದಿನೇಶ್ ಗುಂಡೂರಾವ್ ಅವರ ಮಾನಸಿಕತೆ, ರೌಡಿ ಶೀಟರ್ಸ್ ಎಲ್ಲ ಹಿಂದೂ ಸಂಘಟನೆ ಸೇರ್ತಾರೆ ಅನ್ನುವಂಥ ಮಾನಸಿಕತೆ ಇರುವವರು ಶರಣ್ ಪಂಪ್ವೆಲ್ ಮತ್ತು ಭರತನ್ನ ಹೆಂಗೆ ರಕ್ಷಣೆ ಮಾಡ್ತಾರೆ? ಹೇಗೆ ರಕ್ಷಣೆ ಮಾಡ್ತಾರೆ? ಯಾಕೆ ಮಾಡ್ತಾರೆ? ಅದಕ್ಕಾಗಿ ನಾನು ಇವತ್ತು ಆಗ್ರಹ ಮಾಡ್ತೀನಿ, ಈ ಎಲ್ಲ ಪರಮೇಶ್ವರ್ ಅವರು ನಾಲಾಯಕ ಗೃಹ ಮಂತ್ರಿ, ಶಕ್ತಿ ಇಲ್ಲ ಅವರು. ನಾನು ಕ್ರಮ ಕೈಗೊಳ್ತೀನಿ, ಇದು ಚಿಕ್ಕ ಪುಟ್ಟ ಘಟನೆ, ಇದಕ್ಕೇನು ಸಂಬಂಧ ಇಲ್ಲ. ಈ 3 ವರ್ಡ್ಗಳು ಯಾವಾಗಲೂ ಅವರ ಬಾಯಲ್ಲಿ ಇರ್ತವೆ. ಯಾರದೇ ಮೇಲೆ ಅತ್ಯಾಚಾರ ಆಗಲಿ ಇದೇ ಮಾತಾಡ್ತಾರೆ, ಯಾವ ಅಧಿಕಾರಿ ಸಾಯಿಲಿ ಇದೇ ಮಾತಾಡ್ತಾರೆ, ಯಾವ ಹಿಂದೂ ಕಾರ್ಯಕರ್ತ ಸಾಯಿಲಿ ಇದೇ ಮಾತಾಡ್ತಾರೆ. ಇವತ್ತು ಮುಖ್ಯಮಂತ್ರಿಗಳಿಗೆ ನಿಜವಾಗೂ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂತಿದ್ರೆ ಪರಮೇಶ್ವರ್ ಅವರ ರಾಜೀನಾಮೆಯನ್ನು ನೀವು ತಗೋಬೇಕು ಮತ್ತು ತನ್ನ ಕೈಗೆ ನೀವು ಗೃಹ ಇಲಾಖೆಯನ್ನು ತಗೋಬೇಕು. ನೋಡೋಣ ನೀವೇನು ಮಾಡ್ತೀರಿ ಅಂತೇಳಿ. ನಿಮ್ಮಿಂದ ನಾವು ನಿರೀಕ್ಷೆ ಮಾಡಲ್ಲ ನಮಗೆ ರಕ್ಷಣೆ ಸಿಗುತ್ತೆ ಅಂಥೇಳಿ. ಆದರೆ ಸಂವಿಧಾನಬದ್ಧವಾಗಿ ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ನಿಮ್ಮ ಮೇಲೆ ಜವಾಬ್ದಾರಿ ಇದೆ. ರಾಜ್ಯದ ಎಲ್ಲ ಜನರನ್ನು, ಎಲ್ಲ ಪ್ರಜೆಗಳನ್ನು ಕಾಪಾಡುವಂಥ ಜವಾಬ್ದಾರಿ ಇದೆ. ಯಾವುದೋ ಕ್ರಿಮಿನಲ್ ಇದ್ದರೂ ಕೂಡ ಅವನನ್ನು ಗುಂಡು ಹೊಡೆದು ಸಾಯಿಸಲ್ಲ ನಮ್ಮ ದೇಶದಲ್ಲಿ. ಅವನನ್ನು ಜೈಲಲ್ಲಿ ಇರ್ತಾರೆ, ತಿಹಾರ್ ಜೈಲಲ್ಲೋ ಅಥವಾ ಪರಪ್ಪನ ಅಗ್ರಹಾರದಲ್ಲೋ, ಅವನಿಗೂ ಬದುಕುವ ಹಕ್ಕಿದೆ. ಆದರೆ ಇವತ್ತು ನಮ್ಮ ಹಿಂದೂ ಕಾರ್ಯಕರ್ತರ ಬದುಕುವ ಹಕ್ಕನ್ನು ನೀವು ಕಸ್ಕೊಂಡಿದ್ದೀರಿ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ, ತಕ್ಷಣ ಈ ಕೇಸನ್ನು ಎನ್ಐಗೆ ಕೊಡಬೇಕು.